ನಿಮ್ಮ ಭಾವನೆಗಳಿಗಿಂತ ಮನಸ್ಸನ್ನು ಗಟ್ಟಿಯಾಗಿ ಬೆಳೆಸಿದರೆ ನೀವು ಎಂಥ ಸನ್ನಿವೇಶವನ್ನಾದರೂ ಎದುರಿಸುತ್ತೀರಿ. ಬಹುತೇಕ ಸಂದರ್ಭಗಳಲ್ಲಿ ಭಾವನೆಗಳೇ ನಿಮ್ಮ ಕೈಕಟ್ಟಿ ಹಾಕುತ್ತವೆ. ಭಾವನೆಗಳಿಗೆ ಸೋತು ನಿರ್ಧಾರ ಬದಲಿಸುವಂತಾಗುತ್ತದೆ. ನಿಮ್ಮನ್ನು ಎಲ್ಲರೂ ನಂಬಬೇಕಿಲ್ಲ, ಅದು ಸಾಧ್ಯವೂ ಇಲ್ಲ. ಆದರೆ ನಿಮ್ಮನ್ನು ನಂಬಬೇಕಾದವರು ನೀವೇ. ನಿಮ್ಮ ಬಗ್ಗೆ ನಿಮಗೇ ಅನುಮಾನಗಳಿದ್ದರೆ ಬೇರೆ ಯಾರೂ ಅದನ್ನು ಪರಿಹರಿಸಲಾರರು. ನಾವು ಯಾವತ್ತೂ ಒಳ್ಳೆಯ ನಾಳೆಗಳಿಗಾಗಿ ನಿರೀಕ್ಷೆ ಮಾಡುತ್ತೇವೆ. ನಾಳೆ ಬಂದ ಕೂಡಲೇ ಪುನಃ ನಾಳೆಗಾಗಿ ಯೋಚಿಸುತ್ತೇವೆ. ಅದರ ಬದಲು ಉತ್ತಮ ಇವತ್ತಿಗಾಗಿ ನಿರೀಕ್ಷೆ ಮಾಡುವುದು ಒಳ್ಳೆಯದು. ಸುಂದರವಾದ ನಾಳೆ ಬರುವುದೇ ಇಲ್ಲ, ಅದನ್ನು ನೋಡಿದವರು ಯಾರೂ ಇಲ್ಲ. ಅದು ಬರುವ ಹೊತ್ತಿಗೆ ಇಂದು ಆಗಿರುತ್ತದೆ. ಹೀಗಾಗಿ ಕಾಣದ ನಾಳೆಗಾಗಿ ಇಂದಿನ ಅಮೂಲ್ಯ ಸಮಯವನ್ನು ಹಾಳು ಮಾಡಬಾರದು. ಈ ಕ್ಷಣವಷ್ಟೇ ನಮ್ಮದು. ಸಮಯ ಗಾಯವನ್ನು ವಾಸಿ ಮಾಡುವುದಿಲ್ಲ, ಆದರೆ ಅದು ನೋವಿನೊಂದಿಗೆ ಹೇಗೆ ಬದುಕಬೇಕು ಎಂಬುದನ್ನು ಕಲಿಸುತ್ತದೆ. ನೋವನ್ನು ಬಹುಕಾಲ ಅನುಭವಿಸುವುದೂ ಸಹ ಒಂದು ಪಾಠ. ಜೀವನದಲ್ಲಿ ನೀವು ಅಂದುಕೊಂಡಿದ್ದೆಲ್ಲವನ್ನು ಪಡೆಯುವುದು ಸಂತೋಷ ಅಲ್ಲ, ಆದರೆ ಏನೇ ಪಡೆದರೂ ಅದರಲ್ಲಿ ಸಂತಸ ಕಾಣುವುದು ನಿಜವಾದ ನೆಮ್ಮದಿ. ಇಂಥ ಮನಸ್ಥಿತಿ ಬೆಳೆಸಿಕೊಂಡರೆ ನೀವೆಂದೂ ದುಃಖಿಗಳಾಗುವುದಿಲ್ಲ. ಇಂದು ನೀವು ಯಾವ ವಿಷಯದ ಬಗ್ಗೆ ಬಹಳ ಚಿಂತಿತರಾಗಿದ್ದೀರೋ ಅದೇ ವಿಷಯವನ್ನು 1 ವರ್ಷದ ಬಳಿಕ ನೆನಪು ಮಾಡಿಕೊಂಡರೆ ನಗು ಬರುತ್ತದೆ. ನಾನು ಅಷ್ಟೆಲ್ಲ ತಲೆ ಕೆಡಿಸಿಕೊಂಡಿದ್ದು ಇದಕ್ಕೇನಾ ಎಂದು ನಿಮಗೆ ಆಶ್ಚರ್ಯವಾಗುತ್ತದೆ. ಹೀಗಾಗಿ ಯಾವುದೇ ಸಮಸ್ಯೆ ಬಗ್ಗೆ ಬಹಳ ಚಿಂತೆ ಮಾಡಬಾರದು. ಎಲ್ಲ ಸವಾಲುಗಳನ್ನು ಸಮಸ್ಯೆ ಎಂದು ಭಾವಿಸಬಾರದು, ಆದರೆ ಪ್ರತಿ ಸಮಸ್ಯೆಯನ್ನು ಸವಾಲು ಎಂದು ಸ್ವೀಕರಿಸಬೇಕು. ಆಗ ಸವಾಲು ಮತ್ತು ಸಮಸ್ಯೆಯನ್ನು ನೋಡುವ ನಿಮ್ಮ ಮನೋಭಾವ ಬದಲಾಗುತ್ತದೆ. ಎಂಥದ್ದೇ ಸವಾಲುಗಳೇ ಬರಲಿ ಅದನ್ನು ಪರಿಹರಿಸುವ ಮನೋಬಲ ಗಟ್ಟಿಯಾಗುತ್ತದೆ. ಯಾವುದೂ ಕೂಡ ನಿಮಗಿಂತ ಬಲಶಾಲಿಯಲ್ಲ ಎನ್ನುವುದು ನೆನಪಿರಲಿ. ಅದೇ ನಿಮ್ಮ ಶಕ್ತಿ.